ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಅಗೇನ್ UANA ಅಡ್ವಾನ್ಸ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಎಲ್ಲರೂ ಅಡ್ವಾನ್ಸ್ ತೊಗೋಬೇಕು, ಯಾವ ಥರ ತೊಗೊಳೋದು ಪ್ರಾಸೆಸ್ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಎಲ್ಲರಿಗೂ ಶೇರು ಮಾಡಿ. ಆ್ಯಕ್ಚುಲಿ ನೋಡಿ, ಅಡ್ವಾನ್ಸ್ ತೊಗೊಳೋದು ತಪ್ಪಲ್ಲ. ನನ್ನ ಸಜೆಷನ್ ಏನಂದರೆ, PF ಅಕೌಂಟಲ್ಲಿ ಅಡ್ವಾನ್ಸ್ ಆದಷ್ಟು ತೊಗೋಬೇಡಿ. ಯಾಕಂದರೆ ನಿಮ್ಮ ಎಂಪ್ಲಾಯಿ ಶೇರು, ಎಂಪ್ಲಾಯರ್ ಶೇರು ಆ್ಯಂಡ್ PF ಪೆನ್ಷನ್ ಅಮೌಂಟು ಅದರಲ್ಲಿ ಸೇರುತ್ತೆ. ಸೊ ಅದೆಲ್ಲನೂ ಸೇರಿ ಒಂದು ಬಲ್ಕ್ ಅಮೌಂಟ್ ಆಗುತ್ತೆ. ಖಂಡಿತ ನಿಮಗೆ ಒಂದು ತುಂಬ ನೀಡೆಡ್ ಇರಬೇಕಾದ್ರೆ ಆ ಅಮೌಂಟ್ ನಿಮ್ಗೆ ಅದು ಯೂಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಯಾರ ಹತ್ರನೂ ಕೇಳದೇ ಇರೋ ಸಿಚುವೇಶನ್ಗೆ ಆ ಅಮೌಂಟ್ ನೀವು ಯೂಸ್ ಮಾಡ್ಬೋದು. ಸುಮ್ಮನೆ ಸೇರಿದ 6 ತಿಂಗಳಿಗೆಲ್ಲ 10,000, 5,000, 15,000, 20,000 ಅಂತೇಳಿ ಸುಮ್ಮನೆ ಅಡ್ವಾನ್ಸ್ ತೊಗೊಳಕ್ಕೆ ಹೋಗಬೇಡಿ. ತೊಗೊಂಡ್ರೆ ಅದೇನಾಗುತ್ತೆ, ಖಾಲಿ ಆಗ್ತಾ ಇರುತ್ತೆ. ನಿಮಗೆ ಸೇರಬೇಕಾಗಿರೋ ಇಂಟ್ರೆಸ್ಟು ಸೇರಲ್ಲ. ಸೊ ಅದಕ್ಕೆ ಆದಷ್ಟು ಅಡ್ವಾನ್ಸ್ ತೊಗೊಳೋದನ್ನ ಅವಾಯ್ಡ್ ಮಾಡಿ. ಬೇಕಾಗಿರುವಾಗ ತುಂಬ ಅವಶ್ಯಕತೆ ಇದ್ದರೆ ತೊಗೊಳ್ಳಿ. ಓಕೆ, ಸೊ ಇವಾಗ ಅಡ್ವಾನ್ಸ್ ಯಾವ ಥರ ತೊಗೊಳೋದಂತ ಹೇಳ್ತೀನಿ. ಫಸ್ಟು ನೀವು ಅಡ್ವಾನ್ಸ್ ತೊಗೊಳೋಕ್ಕಿಂತ ಮುಂಚೆ ದಯವಿಟ್ಟು ಪಾಸ್ಬುಕ್ನ ಚೆಕ್ ಮಾಡಿ. ಇದು ಯಾರೂ ಮಾಡ್ತಾಯಿಲ್ಲ. ಇದು ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೀವು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದರೂ ಸರಿ, ಹಲವಾರು ಕಂಪನಿಯಲ್ಲಿ ಕೆಲಸ ಮಾಡಿದರೂ ಸರಿ, ದಯವಿಟ್ಟು ನಿಮ್ಮ ಪಾಸ್ಬುಕ್ಕನ್ನು ಚೆಕ್ ಮಾಡಿ. ಎಲ್ಲ ಕಂಪನಿಯಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಹಳೆ ಕಂಪನಿಯಲ್ಲಿ ಒಂದು 50,000 ಇದೆ, ಇವಾಗ ಪ್ರೆಸೆಂಟ್ ಕಂಪನಿಯಲ್ಲಿ ಒಂದು 20,000 ಇದೆ ಅಂದರೆ, ಫಸ್ಟು ನಾನು ಹೇಳ್ದಂಗೆ ಹಳೆ ವಿಡಿಯೋಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಅಡ್ವಾನ್ಸ್ ತೊಗೊಳ್ಳಿ. ಇನ್ ಕೇಸ್ ನೀವು ಅಡ್ವಾನ್ಸ್ ತೊಗೋಬೇಕಂದ್ರೆ ಲೈಕ್ ಫಸ್ಟ್ ಅಮೌಂಟ್ ನೋಡ್ಕೊಳ್ಳಿ ಯಾವ ಕಂಪನಿಯಲ್ಲಿದೆ ಅಂತ. ಆಮೇಲೆ ನೀವು ಪೋರ್ಟಲ್ಗೆ ಹೋಗಿ ನಿಮ್ಮ UAN ನಂಬರು, ಪಾಸ್ವರ್ಡ್ ಓಪನ್ ಮಾಡಿ ಅಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮಗೆ ದಯವಿಟ್ಟು ಯಾವ ಕಂಪನಿ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅಮೌಂಟು ಅಕ್ಯುರೇಟಾಗಿ ಹಾಕಿ. ನೀವು ಅದೇ ಪರ್ಫೆಕ್ಟ್ 50,000 ಹಾಕಿದ್ರೆ ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಈಗ 50,000 ಇದೆ ಅಂದರೆ ಒಂದು 40 ಹಾಕಿರಿ. ಓಕೆ, ಸೊ ಆವಾಗ ನಿಮಗೆ ಅಮೌಂಟು ಅದರಿಂದ ಕಮ್ಮಿ ಆದ್ರೂ 35 ಆದರೂ ನಿಮ್ಮ ಅಕೌಂಟಿಗೆ ಖಂಡಿತ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಫಸ್ಟು ಪಾಸ್ಬುಕ್ ಚೆಕ್ ಮಾಡಿಕೊಂಡು ಅಮೌಂಟ್ ಆಮೇಲೆ ಅಡ್ವಾನ್ಸ್ ತೊಗೊಳ್ಳೋದು ಕರೆಕ್ಟಾದ ರೀತಿ. ವಿತಿನ್ 15 ಡೇಸ್ ಒಳಗಡೆ ನಿಮ್ಮ ಅಮೌಂಟು ನಿಮ್ಮನ್ನು ಬಂದು ಸೇರುತ್ತೆ. ಅಂಡರ್ಸ್ಟುಡ್? ಐ ಥಿಂಕ್ ಇವಾಗ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಯಾವ ಥರ ಅಡ್ವಾನ್ಸ್ ತೊಗೋಬೇಕಂತ. ನೆಕ್ಸ್ಟ್ ವೀಡಿಯೋಲಿ ಕ್ಯಾಚ್ ಮಾಡ್ತೀನಿ. ಬಾಯ್.